ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪಂಚಭೂತಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆಕಾಶ, ಭೂಮಿ, ಗಾಳಿ, ನೀರು, ಆಕಾಶ, ಗಾಳಿ, ನೀರು, ಅಗ್ನಿ, ನೀರು, ಭೂಮಿ ಅಂತ ಇದೆ. ಇಲ್ಲಿ ಭೂಮಿಯಕ್ಕಿಂತ ಜಾಸ್ತಿ ನೀರಿದೆ. ಈಗ ಪ್ರತಿಯೊಂದಕ್ಕೂ ಅದರ ಗುಣ ಇದೆ. ಆಕಾಶದ ಗುಣದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಬಹುಶಃ ಆಕಾಶದ ಗುಣ ಶ್ರವಣ, ಶಬ್ದ, ಸ್ಪರ್ಶ ಇಲ್ಲ, ದೃಶ್ಯ ಇಲ್ಲ, ಸ್ಮೆಲ್ ಇಲ್ಲ, ಟೇಸ್ಟ್ ಇಲ್ಲ, ಖಾಲಿ ಶಬ್ದ ಮಾತ್ರ. ಈಗ ಅದರ ನಂತರ ಬರುವಂಥ ಗಾಳಿಯ ಗುಣದಲ್ಲಿ ಇನ್ನೊಂದು ಸೇರಿತ್ತು, ಸ್ಪರ್ಶ. ಶಬ್ದ ಇದೆ, ಸ್ಪರ್ಶ ಇದೆ. ಅದರ ನಂತರ ಬರುವಂಥದ್ದು ಉತ್ಪತ್ತಿಯಾದದ್ದೇ ಆಕಾಶದಿಂದ ಗಾಳಿ, ಗಾಳಿಯಿಂದ ಆಕಾಶ ಮತ್ತು ಗಾಳಿಯಿಂದ ಅಗ್ನಿಯ ಉತ್ಪತ್ತಿ ಆಯಿತು. ಆ ಅಗ್ನಿಯಿಂದ, ಅಗ್ನಿಯಲ್ಲಿ ಯಾವ ಗುಣ ಇದೆ? ದೃಶ್ಯ, ಕಾಣ್ತದೆ ಅಲ್ವಾ? ಮೂರನೇ ಗುಣ ಕಾಣುವಂಥದ್ದು. ಅಗ್ನಿಯಲ್ಲಿ ಸ್ಪರ್ಶನೂ ಇದೆ, ದೃಶ್ಯನೂ ಇದೆ, ಶ್ರವಣ ಅಂದರೆ ಶಬ್ದನೂ ಇದೆ, ಕೇಳಿಸ್ತದೆ. ಅದರ ನಂತರ ಬರುವಂಥದ್ದು ಗುಣನೇ ಆ ವಸ್ತುವೇ. ಅಗ್ನಿಯಿಂದ ಉತ್ಪತ್ತಿಯಾಗುವುದೇ ನೀರು. ನೀರಲ್ಲಿ ಇನ್ನೊಂದು ಗುಣ ಎಕ್ಸ್ಟ್ರಾ ಇತ್ತು. ಅದರಲ್ಲಿ ದೃಶ್ಯ ಇದೆ, ಸ್ಪರ್ಶ ಇದೆ, ಶಬ್ದ ಇದೆ. ನಾಲ್ಕನೇದು ಟೇಸ್ಟ್, ರುಚಿ ಇದೆ. ಈಗಿನ ಸೈನ್ಸ್ ಹೇಳ್ತದೆ ರುಚಿ ಇಲ್ಲ, ಟೇಸ್ಟ್ಲೆಸ್ ಅಂತ ಹೇಳ್ತಾರೆ. ನೀರು ಅದ್ರ ಶಾಸ್ತ್ರ ಟೇಸ್ಟ್ ಇರಲ್ಲ. ಆ ರುಚಿ ಇದೆ ಅದರಲ್ಲಿ ಅಲ್ವಾ? ಆ ರುಚಿ. ಅದರ ನಂತರ ಬರುವಂಥ ನೀರಿನಿಂದ ಉತ್ಪತ್ತಿಯಾಗುವುದೇ ಭೂಮಿ. ಆ ಭೂಮಿಯಲ್ಲಿ ಗಂಧ ಇದೆ. ಪಂಚೇಂದ್ರಿಯಕ್ಕೆ ಗಂಧ ಅಂದರೆ ಸ್ಮೆಲ್. ನೋಡಿ ಎಷ್ಟು ಸೈನ್ಸ್. ಈಗ ಇಲ್ಲಿ ನಾವು ನೀರಿನ ಗುಣ ಮಾತಾಡುವಾಗ ಪ್ರತಿಯೊಂದಕ್ಕೆ ಅದರ ವ್ಯಾಖ್ಯೆ ಮಾಡಬಹುದು. ಆದರೆ ನೀರಲ್ಲಿ ಆ ನೀರು ಏನಿದೆ ಅದು ಟೇಸ್ಟ್ ಇದೆ, ರುಚಿ ಇದೆ. ಅದಕ್ಕೆ ನೀವು ಯಾವ ವಸ್ತುಗೆ, ಈಗ ನೀರಲ್ಲಿ ಸಕ್ಕರೆ ಹಾಕಿದ್ರೆ ಯಾವ ಗುಣ ಬರ್ತದೆ? ಅದು ಇನ್ನು ಸ್ವೀಟ್ ಆಗುತ್ತೆ. ಸಕ್ಕರೆಯ ಬದಲು ಉಪ್ಪನ್ನು ಹಾಕಿದ್ರೆ ಉಪ್ಪು ನೀರು ಹಾಕ್ತದೆ. ಒಂದು ಹುಳಿ ಹಾಕಿದ್ರೆ ಹಾಗೆ ಹುಳಿ ಬರ್ತದೆ. ಆ ನೀರಿಗೆ ಏನು ಮಿಕ್ಸ್ ಮಾಡ್ತೀವೋ ಆ ರುಚಿ ಬರ್ತದೆ. ಅದೇ ರೀತಿ ಅದಕ್ಕೆ ಇನ್ನೊಂದು ಗುಣ ಇದೆ. ಈಗ ಬಂಗಾರದಲ್ಲಿ ಹಾಕಿದರೆ ಬಂಗಾರದ ಗುಣವನ್ನು ತೆಗೆದು ನಾವು ಈಗ ಟ್ರೀಟ್ಮೆಂಟ್ ಮಾಡ್ತೇವೆ. ನಮ್ಮಲ್ಲಿ ಕೆಲವು ಪೇಷಂಟ್ ಬಂದರೆ ಯಾರಿಗೆ ವೀಕ್ ಇದೆ, ಬಾಡಿಯಲ್ಲಿ ವೀಕ್ ಇದ್ರೆ, ಅವರಿಗೆ ಉಷ್ಣಾಂಶ ಜಾಸ್ತಿ ಇದ್ರೆ ಬೆಳ್ಳಿಯ ನಿಮ್ಮ ಗೋಶಾಲೆಯಲ್ಲಿ ಬೆಳ್ಳಿಯ ಕಾಯಿನ್ ಹಾಕಿ ನೀವು ವಾಟರನ್ನು ಟ್ರೀಟ್ ಮಾಡಿ ಅಂತ ಕುದಿಸಿ ಅಲ್ವಾ? ಕೆಲವು ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವರು ಬೆಳ್ಳಿಯ ಕಾಯಿನ್ ಹಾಕಿ ಕುದಿಸಿ ಅದು ಆ ನೀರನ್ನು ಕುಡೀರಿ, ವಾಟರ್ ಟ್ರೀಟ್ಮೆಂಟ್ ಅಂತ ಆಯಿತು. ಒಂದು ವೇಳೆ ನಿಮಗೆ ಕಬ್ಬಿಣದ ಅಂಶ ಬೇಕಾದರೆ ಕಬ್ಬಿಣದ ತುಂಡನ್ನು ಹಾಕಿ ಅಲ್ವಾ? ಈಗ ಕಬ್ಬಿನ ಬನ ಎಲೆಯಲ್ಲಿ ಹಾಕಿದ್ರೆ ಹಾಗೆ ಆ ನೀರು ಭೂಮಿಯಿಂದ ಮೇಲಿಂದ ಬೀಳುವಾಗ ಶುದ್ಧವಾಗಿರ್ತದೆ. ಮಳೆಯ ನೀರು ಅದನ್ನು ಕುಡಿದ್ರೆ ತುಂಬ ಜನರಿಗೆ ಕೆಲವು ಪ್ರಕಾರದ ರೋಗಗಳನ್ನು ಕ್ಯೂರ್ ಮಾಡ್ಬೋದು. ಖಂಡಿತ. ಫ್ರೆಶ್ ವಾಟರ್ ಭೂಮಿಯಿಂದ. ಅದು ಮದನುಪಾಲು ನಿಘಂಟು ಅಂತ ಇದೆ. ಅದರಲ್ಲಿ ಬೇರೆ ಬೇರೆ ನೀರಿನ ವರ್ಣನೆಗಳಿವೆ. ಅದರಲ್ಲಿ ಇದು ಫಸ್ಟ್ ನೀರು ಅಂತ ಹೇಳ್ತಾರೆ. ಮೊದಲನೇ ನೀರು, ಕುಡಿಲಿಕ್ಕೆ ಯೋಗ್ಯವಾಗಿರುವಂಥ ನೀರು ಅಂದರೆ ಅದರ ನಂತರದ ನೀರು. ಆ ನೀರು ಭೂಮಿಗೆ ಬಿದ್ದಾಗ ಭೂಮಿಯಲ್ಲಿ ಧಾತುಗಳಿವೆ, ಬಂಗಾರ, ಬೆಳ್ಳಿ, ವಜ್ರ, ಎಲ್ಲ ಧಾತುಗಳು ಅದರಲ್ಲಿ ಇರುವುದು, ಕಬ್ಬಿಣ ಎಲ್ಲ, ಜಿಂಕ್, ಕಾಪರ್ ಎಲ್ಲ ಇದೆ. ಈಗ ಅಲ್ಲಿ ಬಿದ್ದಾಗ ಎಷ್ಟು ಅಡಿಗೆ ಹೋಗ್ತದೆ ಅಷ್ಟು ಅದು ಹಾರ್ಡ್ ವಾಟರ್ ಆಗ್ತಾ ಹೋಗ್ತದೆ. ಹಾರ್ಡ್ ಅಂದರೆ ಆ ಧಾತುಗಳ ಮಿಶ್ರಣದಿಂದ ಆ ಧಾತುಗಳ ಶಕ್ತಿಯನ್ನು, ಅದರ ಸತ್ವವನ್ನು ಅದು ಈರ್ತಾ ಹೋಗ್ತದೆ, ಗುಣ ಬರ್ತದೆ. ಆದ್ದರಿಂದ ನಾವು ಈಗ ಹೆಚ್ಚಿನವರಿಗೆ ಕಾಯಿಲೆ ಯಾಕೆ ಬರ್ತದೆ? ಶುಗರ್, BP, ಡೈಜೆಷನ್ ಪ್ರಾಬ್ಲಮ್ಸ್, ಹಾರ್ಡ್ ವಾಟರ್ ಕುಡಿಯೋದು. ಹೆಚ್ಚಿನವರು ನಮ್ಮ ಸಿಟಿಯಲ್ಲಿರುವವರು, ಬ್ಯಾಂಗ್ಳೂರಿನಲ್ಲಿರೋರು ಹಾರ್ಡ್ ವಾಟರ್ 1000 ಫೀಟ್ ಕೆಳಗಡೆದು ನೀರು, 70 ಫೀಟ್ ಕೆಳಗಡೆದು ನೀರು. ನೀವು ಉದಾಹರಣೆಗೆ ನೋಡಿ, ಹೆಚ್ಚಿನ ಜನರಿಗೆ ಸಮರಲ್ಲಿ ನೀರು ಅಡಿಗೆ ಹೋದಾಗ ಅವರಿಗೆ ರೋಗ ಜಾಸ್ತಿ ಆಗುತ್ತೆ. ಅನ್ನವನ್ನು ಪಚನ ಮಾಡೋದು ನೀರು. ಈಗ ನೀರೇ ಹಾರ್ಡ್ ಆದರೆ ಅದನ್ನು ಯಾರು ಪಚನ ಮಾಡೋದು? ಸಿಂಪಲ್ ಎಷ್ಟು ನೋಡಿ. ಅದಕ್ಕೆ ನಾನು ಹೇಳೋದು, ಆ ನೀರನ್ನು ಯಾಕೆ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ, ಮೊದಲೆಲ್ಲ ಮಳೆ ಬರ್ತಾ ಇತ್ತು ಅಥವಾ ಮದಗ ಇತ್ತು. ಎಲ್ಲ ಕಡೆ ಈಗಲೂ ಕೆಲವು ಕಡೆ ಮದಗ ಇದೆ. ಆ ಮದಗದಲ್ಲಿ ನೀರು ಸ್ಟ್ರಾಕ್ ಆಗ್ತಾ ಇತ್ತು. ಮೊದಲೆಲ್ಲ ಮೇಲಿಂದ ಬಂದಂಥ ನೀರು ಏನಿದೆ ಅದು, ಆ ನೀರು ಒಂದು ಮದಗದಲ್ಲಿ ಇರ್ತಿತ್ತು. ಮದಗದಿಂದ ಮತ್ತೆ ಕೃಷಿಗೆ ಹೋಗ್ತಾ ಇತ್ತು. ಅದರಷ್ಟಕ್ಕೆ ಅದನ್ನು ತೋಡು ಮಾಡಿ ಕೊಡ್ತಿದ್ದು. ಈಗೆಲ್ಲ ಬೋರಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಘನ ಜೀವಾಮೃತ ಅಂತ ಮಾಡಿ ಕೊಡ್ತೇವೆ. ಅದರಿಂದ ಟ್ರೀಟ್ ಆಗ್ತಾ ಇದೆ ಅಲ್ವಾ? ಇದು ಮೂರನೇ ಟ್ರೀಟ್ಮೆಂಟ್. ಹೀಗೆ ಈ ಶುದ್ಧತೆಯಲ್ಲಿ ಮಾಡಿದಂಥ ಆಹಾರ ಏನಿದೆ, ಆ ಆಹಾರವನ್ನು ನಾವು ಸ್ವೀಕಾರ ಮಾಡಿದರೆ ಶರೀರ ಶುದ್ಧ ಇರ್ತದೆ. ಅದಕ್ಕೆ ಅಲ್ಲಿ ಹೇಳಿದೆ, ದಾನಂ ಜಪಂ ತಪಂ.
ಗುರುಜಿ ಔಷಧಿ. ದಾನಂ ತಪಂ ಜಪಂ ಔಷಧಿ. ಈ ಮಧ್ಯದಲ್ಲಿ ಒಂದು ವಿಷಯ ನಮಗೆ ನೆನಪಾಯ್ತು ನನಗೆ. ನಿಮ್ಮ ಗೋಶಾಲೆಯಲ್ಲಿ ಒಂದು ದಿವ್ಯ ಔಷಧಿ ಅಂತ ಈಗ ನಾಳೆ ನವೆಂಬರ್ 14ನೇ ತಾರೀಕು ಹೌದು, ಯಜ್ಞಕ್ಕೆ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಒಂದು ಆ್ಯಕ್ಚುಲಿ ನಾವು ಇದೇ ಕಾನ್ಸೆಪ್ಟನ್ನು ಇಟ್ಕೊಂಡು ದಾನಂ ಜಪಂ ತಪಂ ಔಷಧಿ ಅಂತ ಇಟ್ಕೊಂಡು ಅದೊಂದು ಔಷಧಿ ಮಾಡ್ತಿದ್ವಿ. ಆ್ಯಕ್ಚುಲಿ ಬರುವ ನವೆಂಬರ್ 14ರಿಂದ 22 ತನಕ ಗೋ ನವರಾತ್ರಿ ಉತ್ಸವ ಅಂತ ಇದು ದೊಡ್ಡದಾಗಿ 108 ಪುರೋಹಿತರು ಉತ್ತರ ಭಾರತದಿಂದ, ನಿಮ್ಮ ಕಾಶಿ, ಅಯೋಧ್ಯೆ, ಮಥುರಾ, ವೃಂದಾವನದಿಂದ ಬರ್ತಾ ಇದ್ದಾರೆ. ಅವರ 14ನೇ ತಾರೀಕಿಗೆ ಅವರ ಮುಖಾಂತರ 108 ಭಾಗವತದ ಪಾರಾಯಣ ಆಗಲಿಕ್ಕೆ ಇದೆ. ಅಲ್ಲಿ ಪಾರಾಯಣ ಆಗಲಿಕ್ಕೆ ಇದೆ. ಮತ್ತೆ 1108 ನಾರಾಯಣ ಕವಚದಿಂದ ಯಜ್ಞ ಆವೃತ್ತಿಯ ಯಜ್ಞ ಆಗಲಿಕ್ಕೆ ಇದೆ. 1108 ಯಜ್ಞ ಆಗಲಿಕ್ಕೆ ಇದೆ. ಅಲ್ಲಿ 16 ಕುಂಡದಲ್ಲಿ 8 ದಿವಸನೂ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪವರ್ಫುಲ್ ಕಾರ್ಯಕ್ರಮ ಅಂದರೆ ತೀರ್ಥಕ್ಷೇತ್ರದಿಂದ ಬ್ರಾಹ್ಮಣರು ಬರ್ತಾ ಇದ್ದಾರೆ. ಸಾಧು ಸಂತರು ತೀರ್ಥಕ್ಷೇತ್ರದಿಂದ ಬರ್ತಾ ಇದ್ದಾರೆ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ ಹೇಳಿದೆ. ತೀರ್ಥ ಈಗ ನಾವಿಲ್ಲಿ ವಿಶ್ವಪ್ರಸನ್ನ ತೀರ್ಥ, ವಿಶ್ವೇಶ್ವರ ತೀರ್ಥ ಅಂತ ಹೇಳ್ತೇವೆ, ಅಥವಾ ಈಶಪ್ರಿಯ ತೀರ್ಥ. ತೀರ್ಥ ಅಂದ್ರೆ ತೀರ್ಥರನ್ನು ನೋಡಿದ ಕೂಡಲೇ ನಾವು ಪವಿತ್ರರಾಗ್ತೇವೆ. ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗುದು? ಅಲ್ಲಿ ಸ್ನಾನ ಮಾಡಿ ಅಲ್ಲಿರುವಂಥ ತೀರ್ಥರನ್ನು, ಸಾಧು ಸಂತರನ್ನು ನೋಡಿ ನಾವು ಪವಿತ್ರ, ಅವರ ಮುಖದಿಂದ ಕೇಳಿ ನಾವು ಪವಿತ್ರ ಆಗ್ತೇವೆ. ಹಾಗೆ ಇಲ್ಲಿ 108 ಜನ ಬರ್ತಾರೆ, ಸಾಧು ಸಂತರು ಬರ್ತಾ ಇದ್ದಾರೆ. ವೈದ್ಯರ, ಸಾಧು ಸಂತರ ನೇತೃತ್ವದಲ್ಲಿ ಈ ಔಷಧಿಯನ್ನು ಮಾಡ್ತಾರೆ. ದಿವ್ಯ ಔಷಧಿ ಮಾಡ್ತಾರೆ. ಅದೇ ಹೆಸರು ಯಜ್ಞ ದಿವ್ಯ, ಪವರ್ಫುಲ್ ಔಷಧಿ, ಯಜ್ಞ ದಿವ್ಯ ಔಷಧಿ ಅಂತ. ಇದು ಅದರ ಅಂದ್ರೆ ಯಾವ ಥರ ಮಾಡೋದು? ಅದು 48 ದಿವಸ ಅದನ್ನು ಅನುಷ್ಠಾನ ಮಾಡಿ ಮಂತ್ರದ ಇದರ ಪ್ರಕಾರ, ಮತ್ತೆ ಶುದ್ಧ ವೇದಲಕ್ಷಣ ಗೋವಿನ ತುಪ್ಪದಿಂದ ಅದಕ್ಕೆ ವಜ್ರಭಸ್ಮ, ಸ್ವರ್ಣ ಭಸ್ಮ, ರಜತ ಭಸ್ಮ ಇತ್ಯಾದಿ ಕೆಲವು ಭಸ್ಮಗಳು, ಮತ್ತೆ ಕೆಲವು ಗಿಡಮೂಲಿಕೆಗಳು, ದುರ್ಲಭವಾದಂಥ ಗಿಡಮೂಲಿಕೆಗಳನ್ನು ಸಹ ನಾವು ಅದರಲ್ಲಿ ಹಾಕಿ ಮಾಡ್ತಾ ಇದ್ದೇವೆ. ಎಲ್ಲ ಥರದ ಅಷ್ಟಮಂಗಲ ಘೃತ, ಪಂಚಗವ್ಯ ಘೃತ ಇದನ್ನು ಅದರಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಸೇರಿಸಿ ಔಷಧಿ ಮಾಡ್ತಾ ಇದ್ದೇವೆ. 3 ಪ್ರಕಾರದ ಔಷಧಿ ಇದೆ ಅದರಲ್ಲಿ. ಮಕ್ಕಳಿಗೆ, ಒಂದು ದೊಡ್ಡವರಿಗೆ, ಒಂದು ಸಾಮಾನ್ಯ, ಇಬ್ಬರಿಗೆ ಆಗುವಂಥದ್ದು. ಅದರ ಇದು ಗುಣಗಳೇನು? ಆ ಯಜ್ಞದಲ್ಲಿ ನಾವು ಮಾಡುವುದು ತಂತ್ರ ಮಂತ್ರದಲ್ಲೇ ಮಾಡುವುದು, ಶಾಸ್ತ್ರದಲ್ಲಿ ಏನು ಹೇಳಿದೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಋಷಿಮುನಿಗಳೇ ಔಷಧಿ ಮಾಡ್ತಾ ಇದ್ದದ್ದು ಮೊದಲು. ಈಗೆಲ್ಲ ಅದು ಕ್ಲಿನಿಕಲ್ಲಿ ಅದರಲ್ಲಿ ಮಾಡ್ತಾ ಇದ್ದೆ. ಮೊದಲೆಲ್ಲ ಋಷಿಮುನಿಗಳಲ್ಲೂ ಮಂತ್ರದ್ವಾರ ಮಾಡ್ತಾರೆ, ಧನ್ವಂತರಿ ಮಂತ್ರದ. ಇಲ್ಲಿ ಸಹ ಧನ್ವಂತರಿ ಹೋಮ ಮಾಡಿ ನಾವು ಶುರು ಮಾಡೋದು. ನಾಲ್ದು ದೀಪಾವಳಿಗೆ ಧನ್ತೇರಸ್ ಅಂತ ಇದೆ. ಧನ್ವಂತರಿಯ ಉದ್ಭವ ಆದ ಆವಿರ್ಭಾವ ಅಂದರೆ ಧನ್ವಂತರಿ ಪ್ರಕಟ ಆದ ದಿವಸ, ಸಮುದ್ರ ಮಂಥನದಿಂದ ಧನ್ವಂತರಿ ಅದೇ ದಿವಸದಿಂದ ಅದು ಶುರು ಮಾಡೋದು ನಾವು. ಇದು ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೆ. ಮಕ್ಕಳಿಗೆ ಬುದ್ಧಿ ಶಕ್ತಿಯಂತೂ ವಿಪರೀತವಾಗಿ ಒಳ್ಳೆ ಬುದ್ಧಿಶಕ್ತಿ ಬರ್ತದೆ, ಬುದ್ಧಿಯ ವಿಕಾಸ ಆಗ್ತದೆ. ಇವತ್ತಿನ ಮಕ್ಕಳಿಗೆ ಎಷ್ಟು ಸಮಸ್ಯೆ ಇದೆ, ಆಟಿಸಮ್ ಪ್ರಾಬ್ಲಮ್ಸ್, ಮರೆಯುವುದು, ಆತ್ಮಹತ್ಯೆ ಮಾಡೋದು, ಆ ರೋಗ ಈ ರೋಗ, ಕೆಲವು ರೋಗಗಳು, ಇದಕ್ಕೆಲ್ಲ ಪರಿಹಾರ ಇದೆ. ಇದು ಒಂದೇ ಪರಿಹಾರ. ದೊಡ್ಡವರಿಗೂ ಸಹ ಹಾಗೆ ಹಾರ್ಟ್ ಅಟ್ಯಾಕ್ ಆಗೋದು, ನಿಂತಲ್ಲೇ ಕುಸಿದು ಬೀಳುವುದು, ಡಿಪ್ರೆಷನ್, ಕಾಯಿಲೆಗಳು, ರೋಗ ಪ್ರತಿರೋಧಕ ಶಕ್ತಿ ಇಲ್ಲ, ಮಕ್ಕಳಾಗದೇ ಇರುವುದು, ಇಂಥದೆಲ್ಲ ಕಾಯಿಲೆಗಳಿಗೆ ಇದು ದೊಡ್ಡವರಿಗೆ ಒಂದು ಔಷಧ. ಅದರಲ್ಲಿ ಗೋಲ್ಡ್ ಎಲ್ಲ ಇದೆ, ವಜ್ರನೂ ಇದೆ. ಮಕ್ಕಳಿಗೂ ಹಾಗೆ, ಮಕ್ಕಳಿಗಂತೂ ಒಳ್ಳೆಯ ಅದ್ಭುತ ಇದೆ, ದೊಡ್ಡವರಿಗೂ ಅದ್ಭುತ ಇದೆ, ಬೆಳವಣಿಗೆ ಒಳ್ಳೆ ಇದೆ. ಅದಕ್ಕೆ ನಾನು ನಿಮ್ಮ ಇದರ ಮುಖಾಂತರ ಹೇಳೋದು, ಎಲ್ಲರೂ ಅದಕ್ಕೆ ಬರಬೇಕು ಆ ಯಜ್ಞಕ್ಕೆ. ಪರಂಗಿಪೇಟೆಯ ಕೊಡುಮಾನ್ ಎಂಬ ಜಾಗದಲ್ಲಿ ರಾಧಾ ಸುರಭಿ ಗೋಮಂದಿರ ಇದೆ. ಆ ಗೋಮಂದಿರ ನಮ್ಮ ಗೋಶಾಲೆ ಅಲ್ಲೇ ನಡೆದು. ಈಗಾಗಲೇ ನಾವು ತುಂಬಾ ಗೋಶಾಲೆಗಳಿಂದ ತುಪ್ಪವನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಸುಮಾರು 600 ಲೀಟರ್ ತುಪ್ಪ ಅದಕ್ಕೆ ಉಪಯೋಗ ಮಾಡ್ತಾ ಇದ್ವಿ ಯಜ್ಞಕ್ಕೆ. ಮತ್ತು ಇದಕ್ಕೆ ಶುದ್ಧ ದೇಶೀಯ ತುಪ್ಪದಿಂದಲೇ ಮಾಡುವುದು. ಅದು ವೈದ್ಯರ ಎಕ್ದಮ್ ಎಕ್ಸ್ಪರ್ಟ್ಸ್ ಅವರ ನೇತೃತ್ವದಲ್ಲಿ ಮಾಡುವುದು. ಪವರ್ಫುಲ್ ಔಷಧಿ ಅದು. ಅದರೊಟ್ಟಿಗೆ ಯಾರಿಗಾದ್ರೂ ಇನ್ನು ಈ ಜಪಂ ತಪಂ ಅಂತ ಹೇಳಿದ್ದೇವೆ, ಯಾರಾದರೂ ಭಾಗವತ, ನನ್ನಿಂದ ನಾನೊಂದು ಭಾಗವತ ಯಜಮಾನನಾಗ್ತೇನೆ ಅಂತ ಹೇಳುವವರು ಅದಕ್ಕೆ ಬರಬಹುದು, ಭಾಗವಹಿಸಬಹುದು. ಅಥವಾ ನನ್ನ ಲೆಕ್ಕದಲ್ಲಿ ನಾನೊಂದು ಯಜ್ಞ ಮಾಡ್ತೇನೆ, ಯಾಕಂದ್ರೆ ನಾರಾಯಣ ಕವಚ ಯಜ್ಞ ಸಾಮಾನ್ಯ ಅಲ್ಲ, ಕವಚ ಅದು. ಇಂದ್ರನಿಗೆ ಪುನಃ ಇಂದ್ರ ಪದವಿ ಕೊಟ್ಟಂತ ಕವಚ ಅದು. ಅದರಿಂದ ಆ ಕವಚವನ್ನು ಅವರು ಮಾಡಿಸಬಹುದು. ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳುವುದೇನೆಂದರೆ, ಮೊದಲನೇದಾಗಿ ಎಲ್ಲರೂ ಯಾರೆಲ್ಲ ಇದನ್ನು ನೋಡ್ತಾರೆ ಅವರೆಲ್ಲರೂ ಈ ಔಷಧಿಯನ್ನು ತಗೊಳ್ಬೇಕು. ಈ ಔಷಧಿಯನ್ನು ಪಕ್ಕ ಅಲ್ಲಿ ಬಂದು ನೀವು ಯಜ್ಞದಲ್ಲಿ ಪಾಲ್ಗೊಳ್ಬೇಕು. 8 ದಿವಸ, ನವೆಂಬರ್ 14ರಿಂದ 22 ತನಕ ಇದು. ಮತ್ತೆ ಪುನಃ ಇದನ್ನು ಮಾಡಲಿಕ್ಕೆ ಆಗುದಿಲ್ಲ, ಅಷ್ಟೊಂದು ಖರ್ಚಿದೆ. ಇದು ಬೇಕು ಅಂದ್ರೆ ಯಜ್ಞದ ಮೊದಲೇ ಹೇಳ್ಬೇಕು, ಬುಕ್ ಮಾಡಬೇಕು. ಮೊದಲೇ ಬುಕ್ ಮಾಡಿ, ಅಲ್ಲಿ 42 ದಿನ ಅದನ್ನ ಅನುಷ್ಠಾನ ಮಾಡಿ ಕೊಡೋದು. ಯಾಕಂದ್ರೆ ಶರೀರದ ಕಾಯಕಲ್ಪ ಆಗ್ತದೆ.
ಆ ಬಾಕ್ಸಲ್ಲಿ ನಾವು ಬರೆಯುತ್ತೇವೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು, ಆ ಔಷಧ ತಗೊಳ್ಳುವಾಗ ತಗೊಳ್ಳುವಾಗ. 2 ತಿಂಗಳದು ತಗೊಳ್ಳಿ. ಅದು ಎಷ್ಟು ಕೋರ್ಸ್, ಅದು ಎಷ್ಟು ಬಾಟ್ಲು? ಅದು 20 ml ಇದೆ, 2,500 ಏನೋ ಇಟ್ಟಿದ್ದಾರೆ ದೊಡ್ಡವರಿಗೆ. ಚಿಕ್ಕವರಿಗೆ ಮಕ್ಕಳಿಗೆ 1,500 ಏನೋ ಇಟ್ಟಿದ್ದಾರೆ. ಇನ್ನೊಂದು 500 ರೂಪಾಯಿದ್ದು ಇಟ್ಟಿದ್ದಾರೆ. ಅದು 3 ಬಗೆದು ಔಷಧಿ ಇಟ್ಟಿದ್ದಾರೆ. ಅದರ ಎನ್ಕ್ವೈರಿ ನೀವು ಮಾಡಬಹುದು, ನಂಬರ್ ಎಲ್ಲ ಇದೆ. ಗೋಶಾಲೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗ್ತದೆ. ಮತ್ತೆ ಹೆಚ್ಚಿನವರು ಆ ಯಜ್ಞಕ್ಕೆ ಬರಬೇಕು, ಆ ಭಾಗವತದಲ್ಲಿ ಪಾಲ್ಗೊಳ್ಬೇಕು. ಇದು ನಮ್ದು ದೊಡ್ಡ ಕಾರ್ಯಕ್ರಮ. ಇದು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಆಗುವಂಥದ್ದು. ಅದಲ್ಲದೆ ಇಷ್ಟು ಜನ ತೀರ್ಥರು ಅಂದ್ರೆ ತೀರ್ಥಕ್ಷೇತ್ರದಿಂದ ಬರುವಂಥ ಬ್ರಾಹ್ಮಣರು, ಗೋವುಗಳು. ಶಾಸ್ತ್ರ ಹೇಳ್ತದೆ ಭಾಗವತ ಎಲ್ಲಿ ಒಂದು ಭಾಗವತ ಆದರೂ ಸಹ ಅಲ್ಲಿ ಪೂರ ಬ್ರಹ್ಮಾಂಡದ ಋಷಿಮುನಿಗಳು, ದೇವತೆಗಳು, ಸಾಧು ಸಂತರು ಎಲ್ಲರೂ ಬರ್ತಾರಂತೆ. ಇದು 108 ಭಾಗವತ ಪಾರಾಯಣ ಆಗ್ತಾ ಇದೆ 7 ದಿವಸ. ಎಲ್ಲರದು ಭಾಗ್ಯ. ಕುಂಭಮೇಳದ ಟೈಪ್, ಅದು ಕುಂಭಮೇಳದ. ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ. ನೀವು ಅದನ್ನು ಪ್ರಚಾರ ಮಾಡಬೇಕು. ತಯಾರಿ ಆಗ್ತಾ ಇದೆ. ಅದರ ಪೂರ್ವ ತಯಾರಿಯಾಗಿ ರಥನೂ ಹೊರಟಿದೆ. ನಮ್ಮದು ಗೋರಥ ಅಂತ ಹೊರಟಿದೆ, ಎಲ್ಲ ಕಡೆ ಹೋಗ್ತದೆ. ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ತಿರುಗಿ ಮೊನ್ನೆ ಸುಬ್ರಹ್ಮಣ್ಯದಲ್ಲಿತ್ತು, ಇವತ್ತು ಉಪ್ಪಿನಂಗಡಿಗೆ ಬಂದಿದೆ, ನಾಳೆ ಪುತ್ತೂರಿಗೆ ಹೋಗ್ತದೆ. ಹಾಗೆ ಅದು ಹೋಗ್ತಾ ಇದೆ. ಎಲ್ಲ ಕಡೆ ಒಳ್ಳೆ ಸ್ವಾಗತ ಆಗ್ತಾ ಇದೆ. ಕಾಯಿಲೆಗೆ ಒಂದು ಪರಿಹಾರ ಸಿಗ್ತದೆ ಅಷ್ಟೇ. ಎಲ್ಲ ಒಳ್ಳೆದಾಗುತ್ತೆ ಅದನ್ನು ತಗೊಂಡ್ರೆ. 100% ಒಳ್ಳೆಯದು. ಗುರುಗಳೇ, ಇಲ್ಲಿವರೆಗೆ ಆಯುರ್ವೇದ ಮತ್ತು ದಿವ್ಯೌಷಧದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇಲ್ಲಿವರೆಗೆ ಗುರುಗಳಿಂದ ಆಯುರ್ವೇದ ಮತ್ತು ದಿವ್ಯೌಷಧದ ಬಗ್ಗೆ ಬಹಳಷ್ಟು ವಿಷಯಗಳು ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮ ಮೇಲಿರಲಿ. ನಮಸ್ಕಾರ. ಯಜ್ಞ ದಿವ್ಯ ಔಷಧಿ ಗೋನವರಾತ್ರಿ ಉತ್ಸವದಂದು 108 ಉತ್ತರ ಭಾರತದ ಪುರೋಹಿತರಿಂದ 108 ಭಾಗವತ ಪಾರಾಯಣ ಮಹಾಯಜ್ಞದ ಸಮಯಕ್ಕೆ ವಿಶೇಷ ಯಜ್ಞ ದಿವ್ಯ ಔಷಧಿ ತಯಾರಾಗುವುದು. ಕ್ಯಾನ್ಸರ್, ಕಾಲರಾ, ಮೂತ್ರಪಿಂಡ ರೋಗ, ಮಧುಮೇಹ ಹಾಗೂ ಕೊರೋನಾದಂತಹ ವಿಚಿತ್ರ ಕಾಯಿಲೆಗಳಿಗೆಲ್ಲ ರಾಮಬಾಣವಾಗಿದೆ. ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸಲು, ಮಕ್ಕಳ ಜ್ಞಾನಶಕ್ತಿ ವೃದ್ಧಿಸಲು, ಮಕ್ಕಳ ಬೆಳವಣಿಗೆ ಬೆಳೆಯಲು ಏಕೈಕ ದಿವ್ಯ ಔಷಧಿ ಯಜ್ಞ ದಿವ್ಯ ಔಷಧಿ. ವಿಶೇಷ ಸೂಚನೆ: ಈ ಯಜ್ಞ ದಿವ್ಯ ಔಷಧಿ 14 ನವೆಂಬರ್ 2023 ಯಜ್ಞದ ಮೊದಲು ನೋಂದಾಯಿಸಿದವರಿಗೆ ಮಾತ್ರ ಆದ್ಯತೆ. ಈ ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಯಜ್ಞ ದಿವ್ಯ ಔಷಧಿ. ಸಂಪರ್ಕಿಸಿ 9538585777 9620401695 9742619587 7975799301.